ಯುವರಾನ, ಒಂದು ಹೆಣ್ಣಿನ ಹೇಡಿತನಕ್ಕೂ ಒಂದು ಗಂಡಿನ ಮೋಸಕ್ಕೂ ಬಲಿಯಾಗಿ ನಿಂತಿರೋಳು ಈ ಮಗು. ತಂದೆ ತಾಯಿಗಳ ಲಾಲನ ಪಾಲನೆಯಲ್ಲಿ ಆನಂದವಾಗಿ ಬೆಳಿಬೇಕಾದ ವಯಸ್ಸಿನಲ್ಲಿ ಹಸಿವು, ಸಂಕಟ, ಗೋಳಾಟ ಇವುಗಳ ಮಧ್ಯೆ ಬೆಳಿಬೇಕಾಯ್ತು. ಅಮ್ಮ ಅಂತ ಕರೆಯೋಕೆ ತಾಯಿ ಇಲ್ದೆ, ವಾತ್ಸಲ್ಯದಿಂದ ನೋಡೋಕೆ ತಂದೆ ಇಲ್ದೆ, ಅನಾಥಾಶ್ರಮದಲ್ಲಿ ಬೆಳೀತಾ ಇದ್ದ ಈ ಮಗುನ ನಾನೇ ತಂದು ಸಾಕ್ತಾ ಇದ್ದೀನಿ. ಯುವರಾನ, ಇವತ್ತು ನನ್ನ ಕಕ್ಷಿಗಾರಳಿಗೆ ಹುಟ್ಟೋ ಮಗುಗೆ ಹೀಗಾಗಬಾರ್ದು. ತಂದೆ ಯಾರು ಅಂತ ತೋರಿಸೋದಕ್ಕೋಸ್ಕರನೇ ಕೋರ್ಟ್ಗೆ ಬಂದಿದ್ದಾಳೆ. ಇವತ್ತು ನನ್ನ ಕಕ್ಷಿಗಾರಳಿಗಿರೋ ಧೈರ್ಯ, ಸಾಹಸ, ಸಹನೆ, ಸಂಯಮ ಆವತ್ತು ಈ ಮಗುವಿನ ತಾಯಿಗೆ ಇದ್ದಿದ್ರೆ ಈ ಮಗು ಅನಾಥಾಶ್ರಮದಲ್ಲಿ ಬೆಳೀತಾ ಇರಲಿಲ್ಲ. ಯುವರಾನರ್, ಇವತ್ತು ನನ್ನ ಕಕ್ಷಿಗಾರಳಿಗೆ ನಾನು ಒತ್ತಾಸೆಯಾಗಿ ನಿಂತ ಹಾಗೆ ಆವತ್ತು ಈ ಮಗುವಿನ ತಾಯಿಗೆ ಯಾರಾದರೂ ಸಹಾಯವಾಗಿ ನಿಂತಿದ್ದಿದ್ರೆ ಈ ಮಗುವಿನ ತಾಯಿ ತನ್ನ ಮಗಳನ್ನ ಅನಾಥಳನ್ನಾಗಿ ಮಾಡದ್ನಲ್ಲ ಅಂತ ನೊಂದು ಬೆಂದು ಸಂಕಟ ಪಡಬೇಕಾಗಿರ್ಲಿಲ್ಲ. ಹೆತ್ತ ಮಗಳನ್ನ ಸಾಕು ಮಗಳು ಅನ್ನಿಸ್ಕೊಳ್ಳೋ ಸ್ಥಿತಿಗೂ ತರ್ತಾ ಇರ್ಲಿಲ್ಲ. ಯುವರಾನರ್, ಹೆತ್ತ ಮಗಳನ್ನ ಸಾಕು ಮಗಳನ್ನಾಗಿ ಮಾಡ್ಕೊಂಡಿರೋ ಆ ನತ ದೃಷ್ಟಿ ಇನ್ಯಾರೂ ಅಲ್ಲ, ನಾನೇ. ಯುವರಾನರ್, ಇವಳು ನನ್ನ ಮಗಳು, ನಾನು ಹೆತ್ತ ಮಗಳು. ಆವತ್ತು ಸಮಾಜಕ್ಕೆ ಹೆದರಿ ನಿಜಾನ ಮುಚ್ಚಿಟ್ಟ ನಾನು ಇವತ್ತು ಇನ್ನೊಂದು ಹೆಣ್ಣಿಗೆ ನಾನು ಅನುಭವಿಸ್ತಾ ಇರೋ ಸಂಕಟ ಬರಬಾರದು ಅಂತ ಸತ್ಯನ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಯುವರ್ ಆನರ್, 15 ವರ್ಷಗಳ ಹಿಂದೆ ನಾನೊಬ್ಬ ವ್ಯಕ್ತಿಯಿಂದ ಮೋಸ ಹೋದೆ. ಅದರ ಫಲಾನೇ ಈ ಮಗು. ಆವತ್ತು ನನಗೆ ಮೋಸ ಮಾಡಿದ ವ್ಯಕ್ತಿನೇ ಇವತ್ತು ಅದೇ ರೀತಿಯಲ್ಲಿ ಮೋಸ ಮಾಡ್ತಿರೋ ಇನ್ನೊಬ್ಬ ಗಂಡನ ಪರವಾಗಿ ವಾದ ಮಾಡ್ತಿರೋ ಲಾಯರ್ ದಯಾನಿಧಿ. ಆಗ ನಮ್ಮ ತಂದೆ ಹೆಸರುವಾಸಿಯಾದ ಲಾಯರ್. ಈ ದಯಾನಿಧಿ ಅವ್ರ ಹತ್ರ ಜೂನಿಯರ್ ಆಗಿ ಕೆಲಸ ಮಾಡ್ತಿದ್ರು. ವಯಸ್ಸಿಗೆ ಬಂದ ನನ್ನ ಪರಿಚಯ ಮಾಡಿಕೊಂಡ್ರು. ಪರಿಚಯ ಸ್ನೇಹ ಆಗಿ, ಸ್ನೇಹ ಪ್ರೇಮ ಆಯ್ತು. ಅದರ ಪರಿಣಾಮ ತಾಯಾಗೋ ಪರಿಸ್ಥಿತಿ ಬಂತು. ಮದುವೆ ಮಾಡ್ಕೊಳ್ಳಿ ಅಂತ ಕೇಳಿದೆ. ತನಗಾಗಲೇ ಮದುವೆ ಆಗಿರೋ ವಿಷಯನ ಹೇಳಿದ್ರು. ಒಂದು ದಿನ ಹೇಳದೆ ಕೇಳದೆ ಪರಾರಿ ಆದರೂ ಈ ದಯಾನಿಧಿ. ವಿಷಯ ತಿಳಿದ ನಮ್ಮ ತಂದೆ ಕಂಗಾಲಾದರು. ಮರ್ಯಾದೆ ಎಲ್ಲಿ ಮಣ್ಣು ಪಾಲಾಗುತ್ತೋ ಅಂತ ನನ್ನನ್ನು ದೂರದ ಊರಿಗೆ ಕರ್ಕೊಂಡು ಹೋಗಿ ಹೆರಿಗೆ ಮಾಡಿಸಿದ್ರು. ಹುಟ್ಟಿದ ಮಗು ಸತ್ತು ಹೋಯ್ತು ಅಂತ ಸುಳ್ಳು ಹೇಳಿ ನನ್ನನ್ನು ವಾಪಸ್ ಕರ್ಕೊಂಡ್ ಬಂದ್ರು ಮನೆಗೆ. ಜೀವನದಲ್ಲಿ ಕಾಲ್ ಜಾರಿದ್ ನಾನು ಮತ್ತೆ ಮದುವೆ ಮಾಡ್ಕೊಂಡು ಮೋಸ ಮಾಡೋಕೆ ನನಗಿಷ್ಟ ಆಗ್ಲಿಲ್ಲ. ನಮ್ಮ ತಂದೆ ಸಾಯೋವಾಗ ನನ್ನ ಹತ್ರ ಕರೆದು, ನಿನ್ನ ಮಗು ಸಾಯಲಿಲ್ಲ, ಅನಾಥಾಶ್ರಮದಲ್ಲಿ ಬೆಳೀತಾ ಇದ್ದಾಳೆ ಅಂತ ಹೇಳಿದ್ರು. ಎಷ್ಟೋ ಆಸೆಯಿಂದ ನನ್ನ ಮಗುನ್ ನೋಡೋಕೆ ಓಡಿ ಹೋದೆ. ಅಲ್ಲಿ ತಬ್ಲಿಯಾಗಿ ನಳ್ತಾ ಇದ್ದ ಅವಳನ್ನ ಮನೆ ಕರ್ಕೊಂಡ್ಬಂದೆ. ಆದ್ರೆ ಸಮಾಜಕ್ಕೆ ಹೆದರಿ ಹೆತ್ತ ಮಗಳನ್ನ ಸಾಕು ಮಗಳು ಅಂತ ಹೇಳಿಕೊಂಡು ಬೆಳೆಸ್ತಾ ಬಂದೆ. ಅಮ್ಮ ಅಂತ ಕರಿಬೇಕಾದ ಅವಳನ್ನ ಅಮ್ಮ ಅವರೇ ಅಂತ ಕರೆಯೋ ಹಾಗೆ ಮಾಡಿ ಕಣ್ಣೀರಿನಲ್ಲಿ ಕಾಲ ಕಳೀತಾ ಬಂದೆ. ಯುವರ್ ಆನರ್, ಇವತ್ತು ಈ ಸತ್ಯ ತಿಳಿದು ಜನ ನನ್ನ ಬೈದ್ರು ನನಗೆ ಹೆದರಿಕೆ ಇಲ್ಲ. ನಿಜ ಹೇಳದ್ನಲ್ಲ ಅನ್ನೋ ತೃಪ್ತಿ ನನಗೆ ಸಿಕ್ಕಿದೆ. ನಂಗಷ್ಟೇ ಸಾಕು. ಅಮ್ಮವ್ರೆ. ಸರೋಜಾ, ಅಮ್ಮವ್ರೆ ಅಲ್ಲಮ್ಮ, ನಿಮ್ಮಮ್ಮ. ಅಮ್ಮ ಅಂತ ಕರಿಯಮ್ಮ. ಅಮ್ಮ, 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 ಅಮ್ಮ. ಶಕುಂತಲಾ, ಇಷ್ಟು ವರ್ಷಗಳ ಮೇಲೆ ನನ್ನ ಹಳೆ ಕಥೆನ ಹರಕತೆ ಮಾಡಿ ನನ್ನ ಮಾನ ತೆಗೆದೆ ಅಲ್ಲ. ನನ್ನ ಎದುರಿಗೆ ತಲೆ ಎತ್ತು ಮಾತಾಡೋದಕ್ಕೆ ಹೆದರ್ತಿದ್ದ ಜನಗಳ ಎದುರಿಗೆ ನನ್ನನ್ನೇ ತಲೆ ತಗ್ಸೋ ಹಾಗೆ ಮಾಡಿದೆ. ನಾನ್ ನಿನ್ನನ್ನು ಸುಮ್ಮನೆ ಬಿಡಲ್ಲ. ನಿನ್ನನ್ನು ಭಾರತೀನು ಕೋರ್ಟ್ನಲ್ಲಿ ತಲೆ ತಗ್ಸು ಓಡೋಗೋ ಹಾಗೆ ಮಾಡಲಿಲ್ಲ. ನಾನು ಲಾಯರೇ ಅಲ್ಲ.
ಯುವರ್ ಆನರ್, ಯಾವ ಕೇಸ್ಗೆ ಆದರೂ ಮುಖ್ಯವಾಗಿ ಬೇಕಾದ್ದು ಸಾಕ್ಷಿಗಳು ಆಧಾರವೇ ಹೊರತು ಕಣ್ಣೀರು ತರಿಸುವಂತಹ ಕಟ್ಟುಕತೆಗಳು ಅಲ್ಲ, ಅರ್ಥವಿಲ್ಲದೆ ಇರೋ ಆವೇಶನೂ ಅಲ್ಲ. ಇಂಥ ಕಥೆಗಳನ್ನ ಹೇಳಬೇಕಾದ್ರೆ ಎಷ್ಟೋ ವಿಷಾದದ ಕಥೆಗಳನ್ನ ಯಾರಾದರೂ ಹೇಳಬಲ್ಲರು. ಫಿರ್ಯಾದಿ ಪರವಾಗಿ ವಾದಿಸಿರ್ತಕ್ಕಂಥ ಲಾಯರು ಈ ಮೊಕದ್ದಮೆಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ಒಂದು ಘಟನೆಯನ್ನ ಹೇಳಿ ಎಲ್ಲರ ಸಹಾನುಭೂತಿ, ಅನುಕಂಪ, ಕರುಣೆಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಟ್ಟರು. ಈ ವಿಷಯನ ಚರ್ಚೆ ಮಾಡಿ ನ್ಯಾಯಾಲಯದ ವೇಳೆಯನ್ನ ವ್ಯರ್ಥ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನನ್ನ ಕಕ್ಷಿಗಾರ ನಿರಪರಾಧಿ ಅನ್ನೋದನ್ನ ನಿರೂಪಿಸೋದಕ್ಕೋಸ್ಕರ ಫಿರ್ಯಾದಿಯನ್ನ ಮತ್ತೊಂದು ಸಾರಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಮಿಸ್ ಭಾರತಿ, ಪ್ರವಾಸಿ ಮಂದಿರದಲ್ಲಿ ನಡೆದ ಘಟನೆ ಎಲ್ಲ ಸಂಪೂರ್ಣವಾಗಿ ಜ್ಞಾಪಕ ಇದೆ ಅಲ್ಲ? ಇದೆ. ಸುರೇಶ್ ನಿನ್ನ ಬಯಸಿದಾಗ ಮದುವೆಗೆ ಮುಂಚೆ ಇದೆಲ್ಲ ಬೇಡ ಅಂತ ನೀನು ಬೇಡ್ಕೊಂಡೆ ಅಲ್ಲ? ಹೌದು. ಆಗ ಅವನು ಮುಂದುವರೆದು ನಿನ್ನನ್ನ ಹಿಡ್ಕೊಳ್ಳೋದಕ್ಕೆ ಬಂದ ಅಂದೆ ಅಲ್ಲ? ಹೌದು. ಅವಾಗ ಏನ್ ಮಾಡ್ದ? ತನ್ನ ಮೇಲೆ ಹೇಳ್ಕೊಂಡ. ಹೇಳ್ಕೊಂಡೇನ್ ಮಾಡ್ದ? ಹೇಳ್ಕೊಂಡು ಹೇಳ್ಕೊಂಡೇನ್ ಮಾಡ್ದ? ಎರಡು ಕೈಯಿಂದ ನನ್ನ ಎರಡು ಕೈಯಿಂದ ಎಲ್ಲಿ ಹಿಡ್ಕೊಂಡ? ಹೇಗೆ ಹಿಡ್ಕೊಂಡ? ಏನ್ ಮಾಡ್ದ? ನಡೆದದ್ದೆಲ್ಲ ಹೇಳು. ಕಮಾನ್. ಎಲ್ಲಿ ಹಿಡ್ಕೊಂಡ? ಹೇಗೆ ಹಿಡ್ಕೊಂಡ? ಏನ್ ಮಾಡ್ದ? ಹೇಳು. ಹೇಗೆ ಹಿಡ್ಕೊಂಡ? ಏನ್ ಮಾಡ್ದ? ಕಮಾನ್ ಹೇಳು. ಹೇಗೆ ಹಿಡ್ಕೊಂಡ? ಏನ್ ಮಾಡ್ದ? ಹೇಗೆ ಹಿಡ್ಕೊಂಡ? ಏನ್ ಮಾಡ್ದ? ಹೇಳು. ಐ ಅಬ್ಜೆಕ್ಟ್ ಯುವರ್ ಆನರ್. ನೀಚತನದಿಂದ, ಅಸಭ್ಯ ರೀತಿಲಿ, ಅಸಹ್ಯವಾಗಿ, ಮನುಷ್ಯೋತ್ತಾನೆ ಇಲ್ಲದ ಆಪಾದಿತನ ಪರ ಲಾಯರ್ ನನ್ನ ಕಕ್ಷಿಗಾರಳನ್ನ ಉತ್ತರಾನೇ ಹೇಳೋಕಾಗದೆ ಇರುವಂತಹ ಪ್ರಶ್ನೆಗಳನ್ನ ಕೇಳ್ತಿರೋದು ನಾನು ಒಪ್ಪೋದಿಲ್ಲ. ಉತ್ತರಾನೇ ಹೇಳೋಕ್ಕಾಗದೆ ಇರೋ ಪ್ರಶ್ನೆ ಅಂದ್ರೆ ಏನರ್ಥ? ಉತ್ತರಾನೇ ಇಲ್ಲ ಅಂತಾನ ಅಥವಾ ಹೇಳೋಕ್ ಕೈಲಾಗಲ್ಲ ಅಂತಾನ? ರಕ್ತ ಮಾಂಸಗಳಿರೋ ಯಾವ ಮನುಷ್ಯನು, ಮಾನಾಭಿಮಾನ ಇರೋ ಯಾವ ವ್ಯಕ್ತಿನೂ ಇಂಥ ಪ್ರಶ್ನೆಗಳಿಗೆ ಉತ್ತರ ಹೇಳೋದಿಲ್ಲ. ನಾನು ಗರ್ಭಿಣಿ ಅಂತ, ನನ್ನಿಂದ ಸುಖ ಪಟ್ಟವನು ಇವನೇ ಅಂತ ಪಬ್ಲಿಕ್ ಕೋರ್ಟ್ ನಲ್ಲಿ ಹೇಳಿರ್ಬೇಕಾದ್ರೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಯಾಕೆ ಹೇಳಕ್ಕಾಗಲ್ಲ? ಹಾಗೆ ಉತ್ತರ ಹೇಳದೆ ಇರೋದಕ್ಕೆ ಒಂದೇ ಒಂದು ಕಾರಣ. ನಿಜವಾಗ್ಲೂ ಆ ರೂಮ್ ನಲ್ಲಿ ನನ್ನ ಕಕ್ಷಿಗಾರ ಈಕೆ ಜೊತೆ ಯಾವ ಸಹವಾಸನೂ ಮಾಡಿಲ್ಲ. ಈ ನೆವರ್ ಹ್ಯಾಡ್ ಎನಿ ಸೆಕ್ಸುವಲ್ ಕಾಂಟ್ಯಾಕ್ಟ್ ವಿತ್ ಹರ್, ಯುವರ್ ಆನರ್. ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟಿನ ತ್ರಿವಿಕ್ರಮ್ ರಾವ್ ರವರ ಸಾಕ್ಷಿಯಿಂದ ಈತ ಈಕೆಯ ಸ್ನೇಹ ಮಾಡ್ದ ಅನ್ನೋದನ್ನು ತಿಳಿಬಹುದು. ಪಾರ್ಕ್ನ ವಾಚ್ಮನ್ ಸಾಕ್ಷಿಯಿಂದ ಈತ ಆಕೆ ಜೊತೆ ತಿರುಗ್ತಾ ಇದ್ದ ಅನ್ನೋದನ್ನು ತಿಳಿಬಹುದು. ಗೆಸ್ಟ್ ಹೌಸ್ನ ಮ್ಯಾನೇಜರ್ ಸಾಕ್ಷಿಯಿಂದ ನನ್ನ ಕಕ್ಷಿಗಾರ ಒಂದು ದಿವಸ ಮುಂಚಿತವಾಗಿ ರೂಮ್ ಅನ್ನ ರಿಸರ್ವ್ ಮಾಡಿದ್ದ ಅನ್ನೋದನ್ನು ತಿಳಿಬಹುದು. ಈ ಸಾಕ್ಷಿಗಳಿಂದ ಆ ರೂಮ್ ನಲ್ಲಿ ನನ್ನ ಕಕ್ಷಿಗಾರ ಈಕೆ ಜೊತೆ ಲೈಂಗಿಕ ಸುಖನ ಅನುಭವಿಸ್ತಾ ಅನ್ನೋದಕ್ಕೆ ಖಂಡಿತ ಯಾವ ರುಜುವಾತು ಇಲ್ಲ. ಯುವರ್ ಆನರ್, ಯಾವ ಕೇಸ್ಗೆ ಆಗ್ಲಿ ಹೀಗೆ ನಡೀತು ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ಸಾಕ್ಷಿಗಳು ಇರಲೇಬೇಕು. ಈ ಮೊಕದ್ದಮೆನಲ್ಲಿ ನನ್ನ ಕ್ಲೈಂಟ್ಗೂ ಭಾರತಿಗೂ ದೈಹಿಕವಾದ ಸಂಬಂಧ ಉಂಟಾಯಿತು ಅಂತ ಹೇಳೋದಕ್ಕೆ ಯಾವ ಸಾಕ್ಷಿನೂ ಇಲ್ಲೇ ಇರೋದ್ರಿಂದ ಈ ಸುರೇಶ್ ನಿರ್ದೋಷಿ ಅನ್ನೋದನ್ನ ನಿಮ್ಮ ಹತ್ರ ಸ್ಪಷ್ಟಪಡಿಸ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್.